ಜನರನ್ನ ಮೆಚ್ಚಿಸೋದು ಅಷ್ಟೊಂದು ಈಸಿ ಅಲ್ಲ. ಯಾರನ್ನೇ ಆಗಲಿ, ನಾವು ನಮ್ಮನ್ನು ಯಾರಾದರೂ ಇಷ್ಟಪಡ್ತಾರೆ ಅಂದರೆ ಅದು ಒಂಥರ ಈಸಿ ಜಾಬ್ ಅಲ್ವೇ ಅಲ್ಲ. ಒಬ್ಬರನ್ನ ನಾವು ಮೆಚ್ಚಿಸಿದ್ದೀವಿ, ಅವ್ರನ್ನ ಮನಸ್ಸನ್ನು ಗೆದ್ದಿದ್ದೀವಿ ಅಂದರೆ ಅದು ತುಂಬಾ ಒಂದು ದೊಡ್ಡ ವಿಷಯ ಅಂತ ಅನಿಸುತ್ತೆ. ಸೊ ಆ ಜನರ ಮನಸ್ಸನ್ನು ಗೆದ್ದಿದ್ದೀರಾ ನೀವು. ಹೌದು ಮೇಡಮ್. ಅಂದರೆ ಏನಾಗ್ಬಿಡುತ್ತೆ ಅಂದರೆ ಮೇಡಮ್, ನಾವು ಎಲ್ಲರ ಥರ ಈಗ ನನ್ನ ಥರನೇ ತುಂಬ ಜನ ಆಸೆ ಇಟ್ಕೊಂಡಿರೋರು ತುಂಬ ಜನ ಇದ್ದಾರೆ. ಅಂದರೆ ಒಂದು ಎಕ್ಸಾಂಪಲ್ ಮುಖಾಂತರ ಹೇಳಬೇಕು ಅಂದರೆ, ಮಾರ್ಕೆಟಲ್ಲಿ ನೀವು ತುಂಬ ಹೂಗಳು ನೋಡ್ತೀರಾ, ಎಷ್ಟು ಹೂಗಳು ಬಂದಿರುತ್ತೆ ಮಾರ್ಕೆಟಲ್ಲಿ. ಸೊ ಅದರಲ್ಲಿ ನಾನು ಒಂದು ಹೂವು. ಕೆಲವೊಂದು ಹೂಗಳು ದೇವ್ರ ಹತ್ರ ಹೋಗ್ಬಿಟ್ಟು ಅಲಂಕಾರ ಆಗುತ್ತೆ, ಕೆಲವೊಂದು ಹೂಗಳು ಸ್ಮಶಾನಕ್ಕೆ ಹೋಗಿ ಹೆಣದ ಮೇಲೆ ಹೋಗುತ್ತೆ, ಕೆಲವೊಂದು ಹೂಗಳು ಮಾರ್ಕೆಟಲ್ಲೇ ಉಳಿದು ಕೊಳ್ತು ಇದಾಗ್ಬಿಡುತ್ತೆ. ಸೊ ನಾನೆಲ್ಲೋ ಒಂದು ಕಡೆ ಮಾರ್ಕೆಟಿಂದ ಒಳ್ಳೊಳ್ಳೆ ದೇವ್ರುಗಳ ಪಾದಗಳಿಗೆ ಹೋಗಿ ಅಲಂಕಾರ ಆಗ್ತಾ ಇದ್ದೀನಿ ಅಂತ ನನಗನ್ಸ್ತಾ ಇದೆ. ಯಾಕೆಂದರೆ ನಮ್ಮ ಮೋಹಿತ್ ಸರ್ ಇರ್ಬೋದು, ಅಮಿತ್ ಅವ್ರು ಇರ್ಬೋದು, ಆಮೇಲೆ ಸಿನಿಮಾ ಮಾಡ್ತಾ ಇರೋದು ನನ್ನ ಲವ್ ಬರ್ಡ್ಸ್ ಸಿನಿಮಾ ಮಾಡಿದೆ ಪಿ ಸಿ ಶೇಖರ್ ಸರ್ ಜೊತೆ, ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ. ಅದು ಆಗ್ತಿದ್ದಂಗೆ ರಾಯಲ್ ಮಾಡಿದೆ ದಿನಕರ್ ತುಗುದೀಪ್ ಸರ್ ಡೈರೆಕ್ಷನ್ನು, ವಿರಾಟ್ ಅವ್ರ ಜೊತೆ. ಸೊ ಅದಾದಮೇಲೆ ಆರ್ ಅರವಿಂದ್ ಸ್ವಾಮಿ ಅಂತ ಮಾಡಿದೆ ಅನೀಶ್ ಅವ್ರ ಜೊತೆ, ಅಭಿಷೇಕ್ ಶೆಟ್ಟಿ ಅವರು ಡೈರೆಕ್ಷನ್ನು. ಅದಾದಮೇಲೆ ಅಜಯ್ ರಾವ್ ಅವ್ರ ಜೊತೆ ಮಾಡಿದೆ ಫ್ಯಾಮಿಲಿ ಮ್ಯಾನ್ ಅಂದ್ಬಿಟ್ಟು ಸಿನಿಮಾ, ಅದು ಫ್ರೆಂಡ್ ಕ್ಯಾರೆಕ್ಟ್ರು ಚೆನ್ನಾಗಿದೆ. ಅದಾದಮೇಲೆ ನಮ್ಮದು ಅಮೃತಾಂಜನ್ ಸಿನಿಮಾ, ಅದು ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಇವಾಗ ಪ್ರೆಸೆಂಟ್ಲಿ ರವಿಶಂಕರ್ ಸರ್ ಇದಾರಲ್ಲ, ಆರುಮುಗಮ್ ಅವರು, ಸೊ ಅವ್ರ ಮಗಂದು ಸಿನಿಮಾ ಶೂಟಿಂಗ್ ನಡೀತಾ ಇದೆ. ಪ್ಯಾರಲ್ಲಿ ಇನ್ನೊಂದು ಸುಖಿಭವ ಅಂತ ಒಂದು ಸಿನಿಮಾ 12th ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಇನ್ನೊಂದು ಸಿನಿಮಾ ಅದಕ್ಕೆ ನಡೀತಾ ಇದೆ. ಸೊ ಹಂಗಾಗಿ ಮಾರ್ಕೆಟಲ್ಲಿ ನಾವು ಎಲ್ಲೋ ಒಂದು ಒಳ್ಳೊಳ್ಳೆ ದೇವರಲ್ಲಿ ನೀವು ಒಂದು ಒಳ್ಳೆ ಹೂವನ್ನ ಏನು ವರವಾಗಿ ಪಡ್ಕೊಂಬಂದಿದ್ದೀರಾ, ಒಂದು ಒಳ್ಳೆ ಹೂವು ಕೂಡ ನೀವು ಆಗಿದ್ದೀರಾ ಖಂಡಿತವಾಗ್ಲೂ. ಓಕೆ, ಈಗ ಸೋಷಿಯಲ್ ಮೀಡಿಯಾನಲ್ಲಿ ನೀವು ಸೂಪರ್ ಸ್ಟಾರ್ ಆಗ್ತೀರಾ, ಒಳ್ಳೆ ಏನಂತಾರೆ ನಿಮ್ಮನ್ನ ಗುರುತಿಸೋದಕ್ಕೆಲ್ಲ ಶುರು ಮಾಡ್ತಾರೆ. ಈ ಕಿರುತೆರೆಗೆ ಮತ್ತು ಇವಾಗ ಹಿರಿತೆರೆಯಲ್ಲಿ ನೀವು ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡಿದಾಗ ಅಲ್ಲಿ ಏನಾದರೂ ಡಿಫಿಕಲ್ಟೀಸ್ ಆಯಿತಾ ನಿಮಗೆ? ಇಲ್ಲಿಂದ ಅಲ್ಲಿಗೆ ಆ್ಯಕ್ಟ್ ಮಾಡುವಾಗ ಏನಾದ್ರು ಚೇಂಜಸ್ ಆಯಿತಾ? ಮೇಡಮ್, ಅಂದರೆ ನಾವು ಎಲ್ಲಿ ನಮ್ಮ ಟೀಮ್ ಜೊತೆನೇ ನಾವು ಮಾಡಿ ಆ್ಯಕ್ಟ್ ಮಾಡ್ತಾ ಇದ್ವಿ. ಸೊ ಸಡನ್ನಾಗಿ ಒಂದು ದೊಡ್ಡ ಸೆಟ್ಟು, ಒಂದು 80-90 ಜನ ಇರ್ತಾರೆ ಸೆಟ್ಟು. ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆನೇ ಫಸ್ಟ್ ಸೀನು ನಂದು. ಸೊ ಅವಾಗ ನನಗೆ ಫಸ್ಟ್ ಡೇನೇ ಒಳಗಡೆ ಹೋಗ್ಬೇಕಾದ್ರೆ ಭಯ ಆಯಿತು. ಸೊ ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಮಿಂಗಲ್ ಆದ್ಮೇಲೆ ನನಗೆ ಏನಿಸ್ತು, ಓಕೆ ಇದೇ ಮಾಡಕ್ಕೆ ಬಂದಿರೋದಲ್ವ, ಕೆಲಸ ಮಾಡ್ತಾ ಇರೋದು. ಸೊ ಶಾರ್ಟ್ ಫಿಲಮ್ ಆದ್ರೇನು, ಬಿಗ್ ಸಿನಿಮಾ ಆದ್ರೇನು. ಸೊ ನನಗೆ ಆಮೇಲೆ ಅನಿಸಿದ್ದು ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಹೋಗ್ಬಾರ್ದು. ಸೊ ಶಾರ್ಟ್ ಫಿಲಮಲ್ಲಿ ಏನು ಆ್ಯಕ್ಟ್ ಮಾಡ್ತಾ ಇದೀವಿ, ಬಿಗ್ ಸಿನಿಮಾದಲ್ಲೂ ಅದೇ ಆ್ಯಕ್ಟಿಂಗು. ಸೊ ಶಾರ್ಟ್ ಫಿಲಮಲ್ಲಿ ನಮ್ಮನ್ನ ಜನ ಮೆಚ್ಕೊಂಡಿದ್ದಾರೆ ಅಂದಮೇಲೆ ಬಿಗ್ ಸಿನಿಮಾದಲ್ಲೂ ಅದೇ ಆ್ಯಕ್ಟಿಂಗ್ ಮಾಡಿದ್ರೆ ಮೆಚ್ಕೊಂತಾರೆ. ಸೊ ನಮ್ಮ ಕೆಲಸ ಏನಿದೆ ಅದನ್ನು ಮಾಡಬೇಕು. ಅದು ಚಿಕ್ಕ ಕ್ಯಾಮ್ರಾ ಆಗಲಿ, ದೊಡ್ಡ ಕ್ಯಾಮ್ರಾ ಆಗಲಿ, ದೊಡ್ಡ ಸಿನಿಮಾ ಆಗಲಿ, ಚಿಕ್ಕ ಸಿನಿಮಾ ಆಗಲಿ, ಅಷ್ಟೇ ನಮ್ಮ ಕೆಲಸ. ಓಕೆ, ಅದರಲ್ಲೇನು ಡಿಫ್ರೆನ್ಸ್ ಅಂತ ಏನು ಅನಿಸ್ತಾ ಇಲ್ಲ ನಿಮಗೆ. ಬಟ್ ಈ ಗ್ರೋತ್ ಬಗ್ಗೆ ಹೇಗೆ ಅನಿಸ್ತಾ ಇದೆ ನಿಮಗೆ? ಈಗ ಎಷ್ಟು ವರ್ಷ ಆಯಿತು ನೀವು ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡಿ? ಮೇಡಮ್, ಆಲ್ಮೋಸ್ಟ್ 5 ವರ್ಷ ಆಯಿತು. 5 ವರ್ಷ ಆಯಿತು ನಾವು, ಯಾಕೆಂದರೆ ನಾವು ಎಂಟ್ರಿ ಆದಾಗ ಕೋವಿಡ್. ಸೊ ಆ ಟೈಮಲ್ಲಿ ನಮಗೆ ಅದೇ ಅಮೃತಾಂಜನ್ ತುಂಬ ಹಿಟ್ಟಾಯಿತು, ತುಂಬ ಖುಷಿಯಾಗಿ ತುಂಬ ಮೆಚ್ಕೊಂಡ್ರು, ಅದ್ಭುತವಾಗಿ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಅದಾದಮೇಲೆ ಸಿನಿಮಾಗಳು ಯಾವುದೂ ಸ್ಟಾರ್ಟ್ ಆಗಿರಲಿಲ್ಲ. ಸೊ ನಮ್ಗೆ ಅವಕಾಶಗಳು ಸಿಕ್ತಿತ್ತು. ನಾರ್ಮಲಾಗಿ ಕೋವಿಡ್ ಇಲ್ಲ ಅಂದಿದ್ರೆ ನಾರ್ಮಲಾಗಿ ಒಂದು ಫ್ಲೋ ಇದ್ದಿದ್ರೆ ಮುಂಚೆ ಥರ ನಮಗೂ ಅವಕಾಶಗಳು ಸಿಗ್ತಾ ಇತ್ತು. ಸೊ ಅವಾಗ ನಮಗೆ ಅವಕಾಶಗಳು ಬರಲಿಲ್ಲ. ಯಾಕೆ ಅಂದರೆ ಇದೇ ಕಾರಣ. ಅದಾದ್ಮೇಲೆ ಬಟ್ ನಮ್ಮ ಮೋಹಿತ್ ಸರ್ ಇರ್ಬೋದು, ನಮ್ಮ ಅಮಿತ್ ಅವ್ರು ಇರ್ಬೋದು, ನಮ್ಮ ಸುತ್ತಮುತ್ತನೇ ನಾವೇ ಒಂದು ಟೀಮ್ ಮಾಡ್ಕೊಂಡು ನಾವು ಶಾರ್ಟ್ ಫಿಲಮ್ ಮಾಡ್ಕೊಂಡು ಬಂದ್ವಿ. ಅದಾದಮೇಲೆ ಮತ್ತೆ ಯಾವಾಗ ಇಂಡಸ್ಟ್ರಿ ಎಲ್ಲ ರಿಟರ್ನ್ ಆಯಿತು, ಸೊ ಅವಾಗ ಎಲ್ಲೋ ಒಂದು ಕಡೆ ಹೊಸತನ ಬೇಕು ಅಂತ ಅನಿಸ್ತಾ ಇದೆ ಜನಕ್ಕೂ ಅಷ್ಟೇ. ಅಲ್ಲಿಂದ ನಮ್ಗೆ ಮತ್ತೆ ಸಿನಿಮಾ